ಇಡೀ ದೇಶದಾದ್ಯಂತ ಸ್ವಂತ ವಾಹನಗಳಿರುವ ಎಲ್ಲ ವಾಹನ ಮಾಲೀಕರಿಗೆ ಬಿಗ್ ಶಾಕ್. ಹೌದು, ಸ್ವಂತ ವಾಹನ ಅಂದ್ರೆ ಕಾರು, ಬೈಕು, ಇನ್ನು ಆಟೋ, ದ್ವಿಚಕ್ರ, 4 ಚಕ್ರ, ಹೀಗೆ ಎಲ್ಲ ರೀತಿಯ ಸ್ವಂತ ವಾಹನಗಳನ್ನ ಹೊಂದಿರತಕ್ಕಂತ ವಾಹನ ಮಾಲೀಕರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಹೌದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದೀಗ ಬಿಗ್ ಶಾಕ್ ಅನ್ನ ನೀಡಿದ್ದು, ಇನ್ಮುಂದೆ ನಗರ ಸೇರಿದಂತೆ ಯಾವುದೇ ತಾಲೂಕು ಅಥವಾ ಜಿಲ್ಲೆಗಳಲ್ಲಿ ಸ್ವಂತ ವಾಹನಗಳನ್ನ ಚಲಾಯಿಸುವಂತಿಲ್ಲ. ಅಷ್ಟಕ್ಕೂ ಮೀರಿ ಸ್ವಂತ ವಾಹನಗಳನ್ನ ಚಾಲನೆ ಮಾಡಬೇಕು ಅಂತ ಹೇಳಿದ್ರೆ ಈ 3 ದಾಖಲೆಗಳು ಬಹಳ ಮುಖ್ಯವಾಗಿ ನಿಮ್ಮ ಬಳಿ ಇರಬೇಕಾಗತ್ತೆ. ಹೌದು, ಈ ಹಿಂದೆ ಯಾವುದೇ ದಾಖಲೆಗಳಿಲ್ಲದಿದ್ರೂ ಕೂಡ ವಾಹನಗಳನ್ನ ಚಲಾವಣೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ದೊಡ್ಡ ಮೊತ್ತದ ದಂಡವನ್ನ ಕೂಡ ತೆರಬೇಕಾದಂತಹ ಸನ್ನಿವೇಶಗಳು ಇತ್ತು. ಇನ್ಮುಂದೆ 10,000 ರೂಪಾಯಿ ದಂಡದ ಜೊತೆಗೆ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಬೇಕಾಗತ್ತೆ. ರಾತ್ರೋರಾತ್ರಿ ಸ್ವಂತ ವಾಹನ ಹೊಂದಿರತಕ್ಕಂತ ವಾಹನ ಸವಾರರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗಿತ್ತು. ಪ್ರತಿಯೊಬ್ಬ ವಾಹನ ಸವಾರನು ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ಈ 3 ದಾಖಲೆಗಳನ್ನ ಕಡ್ಡಾಯವಾಗಿ ತಮ್ಮ ಬಳಿ ಇಟ್ಕೊಂಡಿರ್ಲೇಬೇಕು. ಆ 3 ಪ್ರಮುಖ ದಾಖಲೆಗಳಲ್ಲಿ ಮೊದಲಿಗೆ ಡ್ರೈವಿಂಗ್ ಲೈಸೆನ್ಸ್. ಹೌದು, ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ವಾಹನ ಪರವಾನಗಿಯನ್ನ ನೀವು ನಿಮ್ಮ ಬಳಿ ಇಟ್ಕೊಂಡಿರ್ಬೇಕು. ಸರ್ಕಾರದಿಂದ ಅಧಿಕೃತವಾಗಿ ಪಡೆದುಕೊಂಡಿರತಕ್ಕಂತ ಈ ಒಂದು ವಾಹನ ಪರವಾನಗಿಯನ್ನ ನಿಮ್ಮ ಬಳಿ ನೀವು ವಾಹನವನ್ನ ಚಲಾಯಿಸತಕ್ಕಂತ ಸಂದರ್ಭದಲ್ಲಿ ಇಟ್ಕೊಂಡಿರೋದು ಅತ್ಯವಶ್ಯಕವಾಗುತ್ತೆ. ಇದರ ಜೊತೆಗೆ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ನ ಜೊತೆಗೆ ನೋಂದಣಿ ಹಾಗೆ ವಿಮೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಬಳಿ ಇಟ್ಕೊಂಡಿರ್ಬೇಕಾಗತ್ತೆ. ಇನ್ನು ಮೋಟಾರ್ ಕಾಯ್ದೆಯ ಪ್ರಕಾರ ನಿಮ್ಮ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಂತಹ ಸಂದರ್ಭದಲ್ಲಿ ನೀವು ವಾಹನವನ್ನ ಚಲಾವಣೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗತ್ತೆ. ಹೀಗಾಗಿ ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ವಾಹನ ಪರವಾನಗಿ ನಿಮ್ಮ ಬಳಿ ಇರೋದು ಅತಿ ಅವಶ್ಯಕವಾಗಿದೆ. ಕೆಲವೊಂದು ರಾಷ್ಟ್ರಗಳಲ್ಲೂ ಕೂಡ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಸ್ವೀಕರಿಸಲಾಗತ್ತೆ. ಹೀಗಾಗಿ ನಿಮ್ಮ ವಾಹನ ಪರವಾನಗಿ ಪ್ರಮಾಣ ಪತ್ರವನ್ನ ನೀವು ಡ್ರೈವಿಂಗ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಹೊಂದಿರಬೇಕಾಗತ್ತೆ. ನಿಮ್ಮ ವಾಹನದ ನೋಂದಣಿ ಹಾಗೂ ನಿಮ್ಮ ವಾಹನದ ಪರವಾನಗಿ ಅಂದ್ರೆ ನಿಮ್ಮ ವಾಹನವನ್ನ ನಮ್ಮ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಓಡಿಸ್ಲಿಕ್ಕೆ ಅರ್ಹವಾಗಿದೆ ಅನ್ನುವಂತಹ ಒಂದು ಪ್ರಮಾಣ ಪತ್ರವನ್ನ ನೀವು ಚಾಲನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಹೊಂದಿರಬೇಕಾಗತ್ತೆ. ಇದಿಲ್ಲದಿದ್ರೆ ನಿಮಗೆ ಶಿಕ್ಷೆಯ ಜೊತೆಗೆ ದಂಡವನ್ನ ಕೂಡ ವಿಧಿಸಲಾಗುತ್ತೆ. ಆದ್ದರಿಂದ ನೀವು ವಾಹನ ಚಲಾವಣೆ ಮಾಡುವ ಮೊದಲು ನಿಮ್ಮ ನೋಂದಣಿ ನಿಮ್ಮೊಟ್ಟಿಗೆ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ನೀವು RC ಕಾಪಿ ಅಂದ್ರೆ ರಿಜಿಸ್ಟ್ರೇಷನ್ ಕಾಪಿ ಹೊಂದಿಲ್ಲ ಅಂತ ಹೇಳಿದ್ರೆ ದಂಡದ ಜೊತೆಗೆ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಇನ್ನು ವಾಹನದ ವಿಮೆಯ ಪುರಾವೆಯನ್ನ ಕೂಡ ಪೊಲೀಸ್ನವರು ಕೇಳ್ತಾರೆ. ನಿಮ್ಮನ್ನ ಅಥವಾ ನಿಮ್ಮ ವಾಹನವನ್ನ ಪೊಲೀಸ್ನವರು ಹಿಡಿದಂತಹ ಸಂದರ್ಭದಲ್ಲಿ ನೀವು ವಿಮೆ ಡಾಕ್ಯುಮೆಂಟ್ ಅನ್ನ ಕೂಡ ನಿಮ್ಮ ಬಳಿ ಇಟ್ಕೊಂಡಿರ್ಬೇಕಾಗತ್ತೆ. ಪೊಲೀಸರು ಕೇಳಿದಂತಹ ಸಂದರ್ಭದಲ್ಲಿ ಅದನ್ನ ಪೊಲೀಸರಿಗೆ ನೀವು ತೋರಿಸುವಂತಹ ಕೆಲಸವನ್ನ ಕೂಡ ಮಾಡಬೇಕು. ಇದಿಲ್ಲದೆ ಇದ್ರೆ ದುಬಾರಿ ದಂಡದ ಜೊತೆಗೆ ನಿಮ್ಮ ವಾಹನ ಪರವಾನಗಿ ಕೂಡ ರದ್ದಾಗಬಹುದು. ಇದರ ಜೊತೆಗೆ ಭಾರಿ ಮೊತ್ತದ ದಂಡವನ್ನ ಕೂಡ ವಿಧಿಸಲಾಗತ್ತೆ. ಇನ್ನು ಭಾರತ ಸರ್ಕಾರ ಮಾಲಿನ್ಯ ಪ್ರಮಾಣ ಪತ್ರಗಳಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಿದ್ದು, ಈ ಒಂದು ಸಂದರ್ಭದಲ್ಲಿ ನೀವು ಅದನ್ನ ಕೂಡ ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ವಾಹನವು ಸರಿಯಾದ ಪ್ರಮಾಣ ಪತ್ರದ ಇಂಗಾಲವನ್ನ ಹೊರಸೂಸುತ್ತದೆಯೇ ಅಥವಾ ಅದಕ್ಕಿಂತ ಹೆಚ್ಚಿನ ಇಂಗಾಲವನ್ನ ಹೊರಸೂಸುತ್ತದೆಯೇ ಎಂಬುದನ್ನ ಖಚಿತಪಡಿಸಲಿಕ್ಕೆ ಈ ಒಂದು ಪ್ರಮಾಣ ಪತ್ರ ಮುಖ್ಯವಾಗುತ್ತೆ. ಹೌದು, PS3 ಅಥವಾ ಕಡಿಮೆ ಎಂಜಿನ್ ಸಾಮರ್ಥ್ಯದ ವಾಹನಗಳಿಗೆ ನೀವು ಈ ಒಂದು ಪ್ರಮಾಣ ಪತ್ರವನ್ನ ಹೊಂದಿರಬೇಕಾಗತ್ತೆ. ಇನ್ನು ಇವುಗಳನ್ನ ಪ್ರತಿ 3 ಅಥವಾ 6 ತಿಂಗಳಿಗೊಮ್ಮೆ ನವೀಕರಿಸೋದು ಕಡ್ಡಾಯವಾಗಿರುತ್ತೆ. ಇನ್ನು ಇವೆಲ್ಲದರ ಜೊತೆಗೆ ID ಕಾರ್ಡ್ ಕೂಡ ಮುಖ್ಯವಾಗುತ್ತೆ. ID ಕಾರ್ಡ್ ಅಷ್ಟು ಕಡ್ಡಾಯವಲ್ಲದಿದ್ರೂ ಕೂಡ ವಾಹನವನ್ನ ಯಾರು ಚಲಾಯಿಸ್ತಿದ್ದಾರೆ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ID ಕಾರ್ಡ್ ಅನ್ನ ನೀವು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗೋದು ಮುಖ್ಯವಾಗುತ್ತೆ. ಇನ್ನು ID ಪ್ರೂಫ್ ಕೆಲವೊಂದಿಷ್ಟು ತುರ್ತು ಸಂದರ್ಭದಲ್ಲಿ ಬಹಳ ಅಗತ್ಯವಾಗುತ್ತೆ. ಹೀಗಾಗಿ ಒಂದಷ್ಟು ID ಪ್ರೂಫ್ ದಾಖಲೆಗಳನ್ನ ಆಧಾರ್ ಕಾರ್ಡ್ ಆಗಿರಬಹುದು, ಪಾಸ್ಪೋರ್ಟ್ ಆಗಿರಬಹುದು, ಈ ರೀತಿಯ ಒಂದಷ್ಟು ದಾಖಲೆಗಳನ್ನ ನಿಮ್ಮ ಬಳಿ ಇಟ್ಕೊಳ್ಳೋದು ತುಂಬಾನೇ ಒಳಿತು. ಇನ್ನು ಯೆಲ್ಲೋ ಬೋರ್ಡ್ ಹೊಂದಿರತಕ್ಕಂತ ವಾಹನ ಚಾಲಕರಿಗೆ ಸರ್ಕಾರ ಬಿಗ್ ಶಾಕ್ ಅನ್ನ ನೀಡಿದ್ದು, ಲೈಫ್ ಟೈಮ್ ನೀವು ಈ ಒಂದು ಹಣವನ್ನ ಕಟ್ಟಬೇಕಾಗತ್ತೆ. ಯೆಲ್ಲೋ ಬೋರ್ಡ್ ಹೊಂದಿರತಕ್ಕಂಥವ್ರು ರೋಡ್ ಟ್ಯಾಕ್ಸ್ ಅನ್ನ 10 ಲಕ್ಷಕ್ಕೂ ಮೇಲ್ಪಟ್ಟಂತೆ ಯೆಲ್ಲೋ ಬೋರ್ಡ್ ವಾಹನವನ್ನ ಖರೀದಿ ಮಾಡಿರ್ತಕ್ಕಂಥ ಚಾಲಕರು ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟೋದು ಬಹಳ ಮುಖ್ಯವಾಗುತ್ತೆ. ಇದಕ್ಕೆ ಅಧಿಕೃತ ಮಾಹಿತಿ ಕೂಡ ಹೊರಬಿದ್ದಿದೆ. ಕಟ್ಟಡ ಸಾಮಗ್ರಿ ವಾಹನಗಳು
ವಾಣಿಜ್ಯ ಸಾಮಗ್ರಿಯ ವಾಹನಗಳು ಮತ್ತೆ ಒಂದಷ್ಟು ವಾಹನಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ರೋಡ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಇನ್ನು ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ದುಬಾರಿ ಟ್ಯಾಕ್ಸ್ ಪಾವತಿ ಮಾಡಬೇಕು. ಈ ಹಿಂದೆ 10 ಲಕ್ಷದೊಳಗಿನ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತಿ ತಿಂಗಳು ಕೂಡ 1 ಸೀಟಿಗೆ 100 ರೂಪಾಯಿನಂತೆ 4 ಸೀಟಿನ ವಾಹನಗಳಿಗೆ 400 ರೂಪಾಯಿ ಪಾವತಿಯನ್ನ ಮಾಡಬೇಕಿತ್ತು. ಸೊ ಇದೆಲ್ಲ ಬದಲಾವಣೆಗಳು ಕೂಡ ಈಗ ಆಗಿರುವಂತದ್ದು. ಈ ರೀತಿಯ ಬದಲಾವಣೆಗಳು ವಾಹನ ಸವಾರರಿಗೆ ಎಷ್ಟು ಮುಖ್ಯವಾಗುತ್ತೆ, ಎಷ್ಟು ತೊಂದರೆಗಳನ್ನ ತಂದೊಡ್ಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.